ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಲಿಖಿತಾಸ್ ಚಾನಲ್. ಇವತ್ತು ನಾನು ಹೆಸರು ಕಾಳಿನ ಪಲ್ಯ ಮಾಡೋದನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಫಸ್ಟು ಹಿಂದಿನ ದಿನ ರಾತ್ರಿನೇ ಹೆಸರು ಕಾಳನ್ನು ನೆನೆ ಹಾಕಬೇಕು. ಒಂದು ಓವರ್ ನೈಟ್ ಫುಲ್ ನೆನೆಸ್ಬಿಟ್ಟು ಹೆಸರು ಕಾಳನ್ನ ಮಾರನೇ ದಿನಕ್ಕೆ ಅದು ಪಲ್ಯಕ್ಕೆ ಬೇಯಿಸ್ಕೋಬೇಕು. ಕ್ಲೀನಾಗಿ ಅದನ್ನು ವಾಶ್ ಮಾಡಿಬಿಟ್ಟು ನೀರಲ್ಲಿ ಒಂದು ಸರಿ ಆ ನೀರನ್ನು ಹೊರಗಡೆ ಹಾಕಬೇಕು. ನೀಟಾಗಿ ವಾಶ್ ಮಾಡಬೇಕು. ಒಂದೆರಡು ಸಲ ಹೆಸರು ಕಾಳನ್ನು ವಾಶ್ ಮಾಡಿಬಿಟ್ಟು ಆನಂತರ ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು ವಿಷಲ್ ಹಾಕ್ಸಿದ್ರೆ ಸಾಕು. ಒಂದು ವಿಷಲ್ ಬಂದ ತಕ್ಷಣವೇ ನೀರು ಬಿಟ್ಬಿಟ್ಟು ಸ್ವಲ್ಪ ಕೇರ್ಫುಲ್ಲಾಗಿ ಅದನ್ನು ಕುಕ್ಕರ್ದು ವಿಷಲ್ನ ತೆಗಿಬೇಕು. ಕಾಳು ತುಂಬ ಹೊತ್ತು ಬಿಟ್ಬಿಟ್ರೆ ಕುಕ್ಕರಲ್ಲಿ ತುಂಬ ಬೆಂದೋಗ್ಬಿಡುತ್ತೆ ಕಾಳು. ಏಕೆಂದರೆ ಅದು ತುಂಬ ನೆಂದಿರುತ್ತಲ್ವ, ಓವರ್ ನೈಟ್ ಎಲ್ಲ ನೆಂದಿರುತ್ತಲ್ವ, ಅದಕ್ಕೆ ಅದನ್ನು ತುಂಬ ವಿಷಲ್ ಹಾಕ್ಸೋದು ಸರಿಯಲ್ಲ. ಒಂದು ವಿಷಲ್ ಹಾಕ್ಸ್ಬಿಟ್ಟು ಆನಂತರ ಸ್ವಲ್ಪ ನೀರು ಬಿಟ್ಬಿಟ್ಟು ಸಿಂಕಲ್ಲಿ ಅದನ್ನು ತೆಗೆದ್ರೆ ಕಾಳು ತುಂಬ ಚೆನ್ನಾಗಿ ಬೆಂದಿರುತ್ತೆ. ಒಂದೇ ಒಂದು ವಿಷಲ್ ಹಾಕ್ಸ್ಬೇಕು. ಆನಂತರ ಅದನ್ನು ನೀರು ಬಿಟ್ಬಿಟ್ಟು ಬೇಗ ಅದನ್ನು ತೆಗೆದ್ರೆ ಕಾಳು ರೆಡಿಯಾಗಿರುತ್ತೆ ಪಲ್ಯ ಮಾಡೋದಕ್ಕೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಕಾಳು. ಈ ಟೆಕ್ಸ್ಚರಲ್ಲಿ ಕಾಳು ಬೆಂದಿರಬೇಕು. ತುಂಬ ವಿಷಲ್ ಹಾಕ್ಬಿಟ್ರೆ ಅದೊಂಥರ ಪಲ್ಯ ಚೆನ್ನಾಗಿ ಅನಿಸಲ್ಲ, ತುಂಬ ಬೆಂದೋಗ್ಬಿಟ್ರೆ. ನಾನು ಸ್ವಲ್ಪನೇ ನೀರು ಹಾಕಿದ್ದೆ ಕಾಳಿಗೆ. ನನಗೆ ಕಟ್ಟು ಸ್ವಲ್ಪ ಬೇಕಿತ್ತು. ನಿಮ್ಗೆ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಂಡು ಆ ಕಟ್ಟಿಗೆ ನೀವು ಒಗ್ಗರಣೆ ಹಾಕ್ಕೊಂಡ್ರೆ ಒಂದು ದಿನದ ಸಾಂಬಾರಾಗುತ್ತೆ. ಈ ಕಟ್ಟಿಗೆ ಒಂದು ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ ಎಲ್ಲ ಒಗ್ಗರಣೆ ಹಾಕೊಂಡ್ರೆ ಅದು ಕಟ್ಟು ಒಂದು ದಿನದ ಸಾಂಬಾರು ರೆಡಿಯಾಗುತ್ತೆ. ಇವಾಗ ನಾನು ಪಲ್ಯ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಹಿಂಗು ಏನಕ್ಕೆ ಅಂದರೆ ಕಾಳಲ್ವ, ಕಾಳು ತುಂಬ ಸ್ವಲ್ಪ ಒಬ್ಬೊಬ್ಬರಿಗೆ ಆಸಿಡಿಟಿ ಆಗುತ್ತೆ. ಸೊ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಸಾಸಿವೆ, ಜೀರಿಗೆ, ಕರಿಬೇವು. ಯಾವುದೇ ಕಾಳಿನ ಪಲ್ಯ ಮಾಡಿದ್ರೆ ಸ್ವಲ್ಪ ಮೊದಲಿಗೆ ಹಿಂಗೆ ಹಾಕ್ಕೊಳ್ಳಿ, ಆಸಿಡಿಟಿ ಆಗಲ್ಲ. ಕರಿಬೇವು, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಬೇಕಾದ್ರೂ ಹಾಕ್ಕೋಬೋದು, ಆಪ್ಷನಲ್. ಹಸಿಮೆಣಸಿನ್ಕಾಯಿ ಆದರೂ ಹಾಕ್ಕೊಳ್ಳಿ, ಒಣಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು. ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಆನಂತರ ಸ್ವಲ್ಪ ಈರುಳ್ಳಿ ಆ್ಯಡ್ ಮಾಡಬೇಕು. ಈರುಳ್ಳಿ ಹಾಕಿದರೆ ರುಚಿ ಚೆನ್ನಾಗಿ ಬರುತ್ತೆ ಪಲ್ಯದ್ದು. ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಬೇಕು, ಆವಾಗಲೇ ಅದರ ರುಚಿ ಹೆಚ್ಚಾಗೋದು. ಚೆನ್ನಾಗಿ ಅದನ್ನು ಈರುಳ್ಳಿನ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬಾಡಿಸಿ ಆನಂತರ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಸ್ವಲ್ಪ ಬೇಗ ಮೆತ್ತಗಾಗುತ್ತೆ ಎಣ್ಣೆಯಲ್ಲಿ. ಆನಂತರ ಬೆಂದಿರೋ ಕಾಳನ್ನೆಲ್ಲ ಅದಕ್ಕೆ ಹಾಕಬೇಕು. ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿನ ನಾವೇನು ಕಾಳನ್ನು ಬೇಯಿಸಿಟ್ಕೊಂಡಿದ್ವಲ್ಲ ಇದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ನೋಡಿ, ಕಾಳು ಈ ಟೆಕ್ಸ್ಚರಲ್ಲಿ ಬೆಂದಿದ್ರೆ ಮಾತ್ರ ಪಲ್ಯ ಚೆನ್ನಾಗಿ ಅನಿಸುತ್ತೆ. ನಮ್ಮ ಉತ್ತರ ಕನ್ನಡ ಸೈಡೆಲ್ಲ ಇದೇ ಥರ ಪಲ್ಯ ಮಾಡೋದು, ರೊಟ್ಟಿಗೆ, ಚಪಾತಿಗೆ ಸೂಪರ್ ಕಾಂಬಿನೇಷನ್. ಅಂದರೆ ಇದು ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ಕಾಳನ್ನು ಆ್ಯಡ್ ಮಾಡಿದ ನಂತರ ಇನ್ನೊಂದು ಸರಿ ಚೆನ್ನಾಗಿ ಬಾಡಿಸ್ಬೇಕು.
ಈ ಕಟ್ಟು ನಮಗೆ ಬೇಕಂದರೆ ಸಪ್ರೇಟಾಗಿ ಒಗ್ಗರಣೆ ಹಾಕ್ಕೊಂಡು ಸಾಂಬಾರು ಥರ ಮಾಡ್ಕೋಬೋದು. ಅವತ್ತು ನಂಗೆ ಸಾಂಬಾರು ಬೇಡ ಆಗಿತ್ತು, ಸೊ ಅದೇ ಕಟ್ಟನ್ನು ನಾನು ಕಾಳಿಗೆ ಆ್ಯಡ್ ಮಾಡಿದೆ. ಸ್ವಲ್ಪ ಅರಿಶಿನ ಪುಡಿ, ಸಾಂಬಾರು ಪುಡಿ ಹಾಕಬೇಕು. ನಿಮ್ಮ ಮನೇಲಿ ಸಾರಿನ ಪುಡಿ ಯಾವುದಿರುತ್ತೋ ಅದು ಹಾಕಿ 1 ಸ್ಪೂನು. ಮತ್ತು ಹುರ್ಗಡ್ಲೆ ಹಿಟ್ಟು ಹಾಕೋದ್ರಿಂದ ಅದರ ರುಚಿ ಏನೋ ಒಂಥರ ಬೇರೆ ಥರನೇ ಬರುತ್ತೆ, ಚೆನ್ನಾಗಿ ಬರುತ್ತೆ. ಹುರ್ಗಡ್ಲೆ ಹಿಟ್ಟು ಹಾಕಿ 1 ಸ್ಪೂನು. ಇನ್ನೊಂದು ಸರಿ ಎಲ್ಲ ನೀಟಾಗಿ ಅದನ್ನು ಬಾಡಿಸ್ಕೊಂಡು ನೀಟಾಗಿ ಎಲ್ಲ ಮಾಡಿ ಲಾಸ್ಟಲ್ಲಿ ಕೊಬ್ಬರಿ ತುರಿ ಹಾಕಿದರೆ ಟೇಸ್ಟಿನ ಚೆನ್ನಾಗಿ ಬರುತ್ತೆ. ತುರಿದಿರೋ ಅಂಥ ಕೊಬ್ಬರಿ ತುರಿ ಅಥವಾ ಮಿಕ್ಸಿ ಮಾಡಿರೋ ಇದು ಯಾವುದಾದ್ರೂ ಇದ್ರೂ ನೀವು ಆ್ಯಡ್ ಮಾಡಿ, ಚೆನ್ನಾಗಿರುತ್ತೆ ಕೊಬ್ಬರಿ ತುರಿ ಹಾಕಿದ್ರೆ. ತುಂಬ ಹೈ ಪ್ರೋಟೀನ್ ಹೆಲ್ದಿಯಾಗಿರ್ತಕ್ಕಂಥ ಹೆಸ್ರು ಕಾಳು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಮತ್ತು ಬೇಗನೂ ಆಗಿಬಿಡುತ್ತೆ. ಈ ಕಾಳು ನೆನೆ ಹಾಕಿರೋ ಪಲ್ಯ ತುಂಬ ಬೇಗ ಮಾಡ್ಬೋದು. ಸ್ವಲ್ಪ ಹೊತ್ತು ಅದನ್ನು ಬೇಯಕ್ಕೆ ಬಿಟ್ಬಿಡಬೇಕು ಲಿಡ್ ಮುಚ್ಚಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಪಲ್ಯ ರೆಡಿಯಾಗಿದೆ. ನನ್ನ ಮಗಳಿಗೆ ತುಂಬ ಫೇವ್ರೇಟ್ ಇದು ಪಲ್ಯ. ಅವಳು ತರಕಾರಿ ತಿನ್ನೋದು ಕಡಿಮೆ, ಬಟ್ ಕಾಳಿನ ಪಲ್ಯಗಳು ಅಂದರೆ ಅವಳು ತುಂಬಾ ಇಷ್ಟ. ನೋಡಿ ರೊಟ್ಟಿ ಮಾಡಿದ್ದೆ ಅವತ್ತು, ರೊಟ್ಟಿ ಜೊತೆ ಹೆಸರು ಕಾಳು ಪಲ್ಯ ಒಳ್ಳೆ ಕಾಂಬಿನೇಷನ್. ನೀವು ಒಂದ್ಸರಿ ಟ್ರೈ ಮಾಡಿ ಮನೇಲಿ, ತುಂಬ ಚೆನ್ನಾಗಿರುತ್ತೆ. ಈಸಿ ಮೆಥಡಲ್ಲಿ ಮಾಡಿದ್ದೀನಿ, ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.